ಗುರುಜಿ, ಬುಧನ ಆಧಿಪತ್ಯ ಹೊಂದಿರುವಂತಹ ಈ ಕನ್ಯಾ ರಾಶಿಯವ್ರದ್ದು ಏನಿದೆ ಶುಭ ಫಲಗಳ ಬಗ್ಗೆ ತಿಳಿಸಿಕೊಡಿ. ಮಕರ ಸಂಕ್ರಮಣ ಇವರ ಪಾಲಿಗೆ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅಂತ? ಈ ಮಕರ ಸಂಕ್ರಮಣದ ಅವಧಿ ಕನ್ಯಾ ರಾಶಿಯವರಿಗೆ ನೀವು ಹೇಳಿದಾಗೆ ಬುಧನ ಯಜಮಾನತ್ವದ ಒಂದು ರಾಶಿ. ಹೌದು, ಇದರ ಶುಭ ಏನು ಅಶುಭ ಗಡಿಯೇನು, ಇದು ಒಂದು ಸಂಕ್ರಮಣದ ಕಾಲದಲ್ಲಿ ನಮಗೆ ಯಾವುದೇ ವ್ಯಕ್ತಿ ಇರಲಿ ಅದು ಎಷ್ಟರ ಮಟ್ಟಿಗೆ ಆ ಕಾಲಘಟ್ಟ ನಮ್ಮ ಅನುಕೂಲಕ್ಕೆ ಬರಬಹುದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಖಂಡಿತ ಹೇಳ್ತೇನೆ. ಅದಕ್ಕೂ ಮುನ್ನ ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೆ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಬುಧ, ನಾನು ಮಿಥುನ ರಾಶಿಯ ಸಂದರ್ಭ ಬಂದಾಗ ಹೇಳಿದ್ದೀನಿ, ಏನು ಬುಧ ಸೂರ್ಯನ ಮಿತ್ರ ಅನ್ನೋದಕ್ಕಿಂತ ಪ್ರಿಯಕರ ಅಂತಂದರೆ ಬುಧನನ್ನು ಆತ ಒಬ್ಬ ಶಿಷ್ಯನಂತೆ ಕಾಣ್ತಾನೆ. ಪ್ರಿಯಕರ ಅಂದರೆ ಇಲ್ಲಿ ಸ್ನೇಹ ಅಂತಲ್ಲ, ಆದರೆ ಅವನ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್. ಯಾಕೆ? ಬೌದ್ಧಿಕತೆಯಲ್ಲಿ ಪರಿಶೋಭಿಸುವಂತಹ ಬುಧ ದುರ್ಬುದ್ಧಿಗೂ ಕಾರಣನಾಗ್ತಾನೆ. ಆದರೆ ವಿಶೇಷವಾದಂತಹ ಬುದ್ಧಿಮತ್ತೆಯನ್ನು ಇಟ್ಕೊಂಡಂಥವನು. ಅವನ ಬಗೆಗೆ ವಿಶೇಷವಾದಂತಹ ಅದರ ಸೂರ್ಯ ಹೊಂದಿದ್ದಾನೆ. ಆದರೆ ಸೂರ್ಯ ಹೊಂದಿರುವಂತಹ ಸಂದರ್ಭದಲ್ಲೇ ಏನಾಗುತ್ತೆ, ಈ ಸೂರ್ಯನ ಉಪಸ್ಥಿತಿ ಹೇಗಿದೆ ಅಂತಂದರೆ ಬುಧನ ಪಾಲಿಗೆ ಆ ಸೂರ್ಯ ಅನ್ನುವಂಥವನು ಈ ರಾಶಿಯವರಿಗೆ ನಷ್ಟದ ಮನೆಯ ಯಜಮಾನನೂ ಹೌದು. ನಷ್ಟದ ಮನೆಯ ಯಜಮಾನ ನಷ್ಟವನ್ನೇ ತಂದು ಕೊಡಬೇಕು ವಿನ ಒಳಿತನ್ನು ತಂದು ಕೊಡೋದು ಹಾಗಾದರೆ ಹೇಗೆ ಸಾಧ್ಯ ಅಂತ ಕೇಳಿದರೆ, ಈ ರಾಶಿಯವರಿಗೆ ಸ್ವಲ್ಪ ಒಳಿತಿನ ಸಂದರ್ಭ ಈ ವರ್ಷ ಕಷ್ಟ ಅಂದರೆ ಬುಧನ, ಶುಕ್ರನ, ಶನೈಶ್ಚರನ ಸಂಪೂರ್ಣವಾದ ಗಾಂಭೀರ್ಯ ಅಥವಾ ಔದಾರ್ಯ ಈ ಜಾತಕದವರ ಮೂಲ ಜಾತಕದಲ್ಲಿ ಇದೆ ಅಂತಾದರೆ ಅನೇಕ ಆಚೆ ಈಚೆಗಳು, ಅಂದರೆ ನಾನೀಗ ಏನು ಫಲಗಳನ್ನು ಹೇಳ್ತೇನೋ ಅದರ ಆಚೆ ಈಚೆಗಳು ಆಗುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದರೆ ಸೂರ್ಯನಿಂದ ಗಮನಿಸಿದಾಗ ಅನೇಕ ನಷ್ಟಗಳನ್ನು ತಂದು ಕೊಡಬಹುದಾದಂತಹ ಸಂದರ್ಭವನ್ನು ಸೂರ್ಯ ನಿರ್ಮಾಣ ಮಾಡ್ತಾನೆ. ಯಾಕೆ ನಿರ್ಮಾಣ ಮಾಡ್ತಾನೆ? ಎಗೇನ್ ಇದು ಶನೈಶ್ಚರನ ಕಾರಣದಿಂದಲೇ. ಹಾಗಾದರೆ ಇವರಿಗೆ ಶನೈಶ್ಚರನ ಪೀಡೆ ಇದೆಯಾ ಅಂತ ಕೇಳಿದರೆ ಶನೈಶ್ಚರನ ಪೀಡೆ ಇರೋದಿಲ್ಲ. ಆದರೆ ಮೇ ಮಧ್ಯಭಾಗದಲ್ಲಿ ಮೀನರಾಶಿಯನ್ನು ಎಂಟ್ರಿ ಆಗುವಂತಹ ಏನು ಶನೈಶ್ಚರ ಇದ್ದಾನೆ, ಈ ಕನ್ಯಾ ರಾಶಿಯಲ್ಲಿ ಇರುವಂಥ ಚಂದ್ರನನ್ನು ನೇರವಾಗಿ ಅವನು ದೃಷ್ಟಿಸೋದ್ರಿಂದ ಈ ಶನೈಶ್ಚರನ ತೊಂದರೆ ಏನು ಅಂತಂದರೆ, ಎಷ್ಟೇ ಅವನು ಜಾತಕಕ್ಕೆ ಒಳ್ಳೆಯವನಾದರೂ ಅವನು ಎಲ್ಲಿ ನೋಡ್ತಾನೋ ಆ ಮನೆಯ ವಿಚಾರದ ಎಲ್ಲ ಒಡಿತಗಳನ್ನು ಅವನೇನು ಮಾಡ್ತಾನೆ, ನಾಶ ಮಾಡ್ತಾನೆ. ಅಂದರೆ ಅದು ನಾಶ ಮಾಡ್ತಾನೆ ಅಂದರೆ ಅವನ ಆಂತರ್ಯದಲ್ಲಿ ಅದನ್ನು ನಾಶ ಮಾಡಬೇಕು ಅನ್ನುವಂಥದ್ದಲ್ಲ, ಆದರೆ ಆ ಶನಿ ದೃಷ್ಟಿಯೇ ಹಾಗೆ. ನಾವಿವತ್ತು ಶನಿ ದೃಷ್ಟಿ ಬಗ್ಗೆ ಅನೇಕ ಕಥೆಗಳನ್ನು ಕೇಳ್ತೇವೆ. ರಾವಣ ಹೇಗೆ ನಾಶಕ್ಕೆ ಒಳಗಾದ, ಅಥವಾ ಇನ್ಯಾರೋ ಒಬ್ಬರು ಹೇಗೆ ಆ ಒಂದು ವಿಕ್ರಮಾದಿತ್ಯನ ಸಂದರ್ಭದಲ್ಲಿ ಅನೇಕ ಎಲ್ಲದನ್ನೂ ಕಳ್ಕೊಳ್ಳುವಂತಹ ಒಂದು ದುರ್ಭರವಾದ ಸ್ಥಿತಿಯನ್ನು ಶನೈಶ್ಚರನ ಕಾರಣಕ್ಕಾಗಿ ಹೇಗೆ ರಿಸೀವ್ ಮಾಡ್ದ ಅಂತಹ ಮಹಾರಾಜನ, ಅಥವಾ ನಳನ ಕಥೆಗಳನ್ನು ಕೇಳಿದ್ರು. ನಳದ ಮೇಂತೆಯರ ಕಥೆ ಕೇಳಿದ್ರೆ ದಾರುಣವಾದಂಥ ಅವರ ಕಷ್ಟದ ವಿಚಾರಗಳನ್ನು ಗಮನಿಸಿದಾಗ ಕಣ್ಣಲ್ಲಿ ನೀರು ಬರುತ್ತೆ. ಆ ರೀತಿಯಲ್ಲಿ ಶನೈಶ್ಚರ ಅವ್ರನ್ನ ಏನು ಮಾಡ್ತಾನೆ, ಕಾಡ್ತಾನೆ. ಬಹುಶಃ ಶನೈಶ್ಚರನಿಗೆ ಕಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತಾದರೂ ಅದು ಕೇವಲ ಜಿತೇಂದ್ರಿಯನಾದಂಥ ಹನುಮಂತನನ್ನು ಮಾತ್ರ. ಒಂದು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಯಾವುದರ ಫಲಾಪೇಕ್ಷೆಯನ್ನೂ ಹೊಂದಿರದಂಥ ಹನುಮಂತನಿಗೆ ಶನಿ ಕಾಡೋದು ಏನಿದೆ? ಹಾಗಾಗಿ ಶನಿ ಎಲ್ಲಿ ನಮ್ಮದು ಯಾವ ಆಸೆ ಅಥವಾ ಆಕಾಂಕ್ಷೆಗಳಿಂದಲೂ ನಾವು ದೂರ ಇದ್ದು ಕೇವಲ ಮಾನವೀಯತೆ ದೃಷ್ಟಿಯಿಂದ ನಾವು ಮುನ್ನುಗ್ಗುತ್ತೇವೋ ಆಗ ಶನೈಶ್ಚರ ನಮ್ಮನ್ನು ಕೂಡ ಕಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಎಲ್ಲಿ ಆಸೆಯನ್ನು ನಾವು ಬಚ್ಚಿಟ್ಕೊಳ್ತೇವೋ ಆ ಆಸೆಯನ್ನು ತುಂಡರಿಸುವಂತಹ ಕೆಲಸವನ್ನು ಶನೈಶ್ಚರ ಮಾಡ್ತಾನೆ. ಆದರೆ ಈ ರಾಶಿಯವರಿಗೆ ಈಗ ನೀವು ಕೇಳಿದಂಥ ಕನ್ಯಾ ರಾಶಿಯವರಿಗೆ ಶನೈಶ್ಚರನ ಕಾಟ ಈಗಿಲ್ಲ. ಆದರೆ ಶನೈಶ್ಚರ ಅಲ್ಲಿ ಕೂತು ಲಾಭವನ್ನು, ಪ್ರಾಪ್ತಿಯನ್ನು, ಅನೇಕ ರೀತಿಯ ಪ್ರಾಪ್ತಿ ಅಂದರೆ ಏನು? ಈಗ ನಮ್ಮ ತಂದೆಯ ಅಥವಾ ಮುತ್ತಜ್ಜನ ಸಂದರ್ಭದ ಯಾವುದೋ ಒಂದು ಆಸ್ತಿ ನನಗೆ ಬರಬೇಕಾದದ್ದಿದೆ, ಅಥವಾ ಯಾವುದೋ ಒಂದು ನನ್ನದೇ ಆದಂತಹ ನಾನು ಒಂದು ಟೆಸ್ಲಾ ಕಾರ್ ತೊಗೊಂಡಿದ್ದೀನಿ, ಇನ್ನೊಂದು ಯಾವುದೋ ಒಂದು ಬೇರೆ ಕಾರ್ ತೊಗೊಳ್ಬೇಕು. ಈ ಟೆಸ್ಲಾ ಕಾರು ಒಳ್ಳೆಯ ದರಕ್ಕೆ ಹೋಗಬೇಕು ಅಂತ ನೋಡಿದರೆ, ಒಳ್ಳೆಯ ದರವನ್ನು ಒದಗಿಸುವಲ್ಲಿ ಶನೈಶ್ಚರ ತನ್ನದೇ ಆದಂತಹ ಕೆಟ್ಟ ಒಂದು ದೃಷ್ಟಿಯನ್ನು ಬೇರೆ ಆ ಕಾರು ನಾವು ನಿರೀಕ್ಷೆ ಮಾಡಿದಂಥ ಒಂದು ಪ್ರಾಪ್ತಿಗೆ ಅವನು ಅಡ್ಡಗಾಲನ್ನು ಇಡಬಹುದು. ಹಾಗೆಯೇ ನಮ್ಮ ವ್ಯಾಜ್ಯದ ಸಂದರ್ಭವನ್ನೂ ನಿರ್ಮಿಸಿ ನಮಗೆ ಬರಬೇಕಾದಂಥ ಆಸ್ತಿಯ ಸಂದರ್ಭ ತಪ್ಪಿ ಹೋಗುವಂತೆ ಅಂದರೆ ಯಾವಾಗಲೂ ಒಂದು ದಿನ ಬರಬಹುದು.
ಆದರೆ ಇವತ್ತು ಕ್ಲಪ್ತ ಕಾಲದಲ್ಲಿ ಇವತ್ತು ಅದು ನನ್ನ ಆಸ್ತಿ ನನಗೆ ವಿಕ್ರಯವಾಗಬೇಕು, ನನ್ನ ಮನೆಯನ್ನು ಈ ಮನೆಯನ್ನು ಮಾರಾಟ ಮಾಡಿ ನಾನೊಂದು ಹೊಸ ಮನೆಯನ್ನು ತಗೊಳ್ತೇನೆ ಅಂತಂದರೆ ಅದು ಸಾಧ್ಯವಾಗದೆ ಹೋದಂಥ ಸ್ಥಿತಿಗತಿಗಳು ಬರಬಹುದು. ಇದಕ್ಕೆಲ್ಲ ಕಾರಣ ಇರುತ್ತೆ. ಒಂದೇ ಗ್ರಹ ಯಾವುದನ್ನು ಮಾಡಲಿಕ್ಕಾಗಲ್ಲ. ಈಗ ಒಂದು ಗ್ರಹ ಯಾವುದೋ ಒಬ್ಬ ವ್ಯಕ್ತಿಯನ್ನು, ಈಗ ಒಂದು ಬಿ ಅನ್ನುವಂಥ ಗ್ರಹ ಎ ಅನ್ನುವಂಥ ವ್ಯಕ್ತಿಯನ್ನು ಸಾಯಿಸಬೇಕು ಅಂತಾದರೆ ಬಿ ಹೇಳುವಂಥ ಗ್ರಹ ತಾನೇ ತಾನಾಗಿ ಎ ಹೇಳುವಂಥ ವ್ಯಕ್ತಿಯನ್ನು ಸಾಯಿಸೋದಿಲ್ಲ. ಆ ಬಿ ಹೇಳುವಂಥ ಗ್ರಹಕ್ಕೆ ನೋಡು ಅಲ್ಲಿ ಚೂರಿ ಇದೆ ಅಂತ ಒಂದು ಗ್ರಹ ತೋರಿಸ್ಬೇಕಾಗತ್ತೆ. ಆ ಚೂರಿಯನ್ನು ನೋಡಿದ ಮೇಲೂ ಅದು ತಗೊಳ್ಳೋದಿಲ್ಲ ಕೈಗೆ. ಆ ಚೂರಿಯನ್ನು ಇನ್ನೊಂದು ಗ್ರಹ ಕೈಗೆ ತಂದು ಹಿಡಿಸಬೇಕಾಗತ್ತೆ. ಆ ಹಿಡಿಸಿದ ಮೇಲೂ ಕೂಡ ಅದು ಸಾಯಿಸೋದಿಲ್ಲ. ಆ ವ್ಯಕ್ತಿ ಯಾವುದೋ ಕಾರಣದಿಂದ ಆ ಹೊತ್ತಿಗೆ ಇಲ್ಲಿ ಹತ್ತಿರದಲ್ಲಿ ಬಂದಾಗ ಈ ಗ್ರಹ ಏನು ಮಾಡುತ್ತೆ, ಕೈಯಲ್ಲಿ ಬಂದಂತಹ ಚೂರಿಯನ್ನು ಅದು ಅಂದರೆ ಘಾತವನ್ನು ಮಾಡುವಂತಹ ಬೇಕಾದಂತಹ ಕೊಲೆಯನ್ನು ಅದು ಮಾಡಿ ನಡೆಸುತ್ತೆ. ಈಗ ನಾವು ಒಮ್ಮೊಮ್ಮೆ ನಾವು ಹೇಳ್ತೀವಿ ಎಷ್ಟೋ ಸಂದರ್ಭಗಳಲ್ಲಿ, ಅವನು ಇಲ್ಲೇ ಮನೆಯಲ್ಲಿ ಈಗ ಇದ್ದು ಬಿಟ್ಟಿದ್ರೆ ಏನೂ ತೊಂದರೆ ಆಗ್ತಿರಲಿಲ್ಲ, 5 ನಿಮಿಷ ಅಂತ ಹೊರಗೆ ಹೋದ, ಅಲ್ಲೇ ಇಂಥದ್ದೊಂದು ನಾವು ಯಾವುದೋ ಒಬ್ಬ ಪ್ರಖ್ಯಾತ ಸಿನಿಮಾ ನಟರು, ಅವರ ಹೆಸರು ನಾನು ಮರಿತಾ ಇದ್ದೀನಿ, 5 ನಿಮಿಷಕ್ಕಾಗಿ ಅವರು ಹೊರಗಡೆ ಹೋಗಿ ಬರೋದ್ರೊಳಗಡೆ ಏನಾಯಿತು, ಅವರ ವಾಹನದಲ್ಲಿ ಅವರ ಅಪಘಾತ ಇದಾಗಿ ಅವರಿಗೆ ಸಾವು ಒದಗಿ ಬಂತು. ಅವರ ಹೆಸರನ್ನು ನಾನು ಮರಿತಾ ಇದ್ದೇನೆ. ಪ್ರಖ್ಯಾತವಾದಂಥ ದೊಡ್ಡ ಹೆಸರನ್ನು ಮಾಡಿದಂಥ ನಟ. 5 ನಿಮಿಷದಲ್ಲಿ ಅವರು ಮನೆಯಲ್ಲಿ ಇದ್ದು ಬಿಟ್ಟಿದ್ರೆ ಆ ಒಂದು ಇದನ್ನು ಸರ್ರನ್ನೇ ನಾನು ಅಂಗಡಿಯಿಂದ ತಂದು ಬಿಡ್ತೇನೆ ಒಂದು 5 ನಿಮಿಷದೊಳಗೆ ಅಂತ ಹೊರಗೆ ಹೋಗಿರದೆ ಹೋದರೆ ಆ ದಿವಸ ಅವ್ರ ಪ್ರಾಣ ಉಳ್ಕೊಳ್ತಿತ್ತು. ಅಂದರೆ ಈಗ ಹೇಳುವಂಥದ್ದೇನು, ಈ ಗ್ರಹಗಳು ಆ ಸಂದರ್ಭಕ್ಕಾಗಿ ಆ ವ್ಯಕ್ತಿಯನ್ನು ತಮ್ಮೆಡೆಯೇ ಬರುವಂತಹ ಒಂದು ಕ್ಷಣಕ್ಕಾಗಿ ನಿರ್ಧರಿಸ್ತಾ ಇರ್ತಾರೆ. ಯಾವುದೇ ಒಂದು ಕೆಟ್ಟ ಸಂಗತಿ ಆಗಬೇಕು ಅಂತಾದರೆ ಅದಕ್ಕೆ ಕಾರ್ಯಕಾರಣ ಸಂಬಂಧಗಳು ಕೂಡಿಕೊಳ್ಬೇಕಾಗತ್ತೆ. ಒಂದೇ ವ್ಯಕ್ತಿಯಿಂದ ಒಂದೇ ಗ್ರಹದಿಂದ ಅದು ಸಾಧ್ಯವಾಗಲ್ಲ. ಹಾಗಾಗಿ ಈ ಕಣ್ಣೆವೆ ಮುಚ್ಚಿ ಒಡೆಯುವುದರೊಳಗಾಗಿ ಆಗಬಹುದಾದಂಥ ಅನಾಹುತಗಳು ಈ ರಾಶಿಯವರಿಗೆ ಸೂರ್ಯನ ಮೂಲಕವಾಗಿ, ಸೂರ್ಯನಿಗೆ ಒದಗಿ ಬರುವಂಥ ದುಷ್ಟಶಕ್ತಿ ಎಲ್ಲಿಂದ ಅಂತಂದರೆ ಅದರ ಬೇರುಗಳು ಎಲ್ಲಿರ್ತವೆ ಅಂತಂದರೆ ಅದು ಶನೈಶ್ಚರನಲ್ಲಿರುತ್ತೆ. ಶನೈಶ್ಚರ ಇನ್ಫ್ಯಾಕ್ಟ್ ಈ ರಾಶಿಯವರಿಗೆ ಮಿತ್ರ ಅವನು. ಆದರೂ ಕೂಡ ಅಲ್ಲಿ ಚಂದ್ರನಿರುವ ಕಾರಣಕ್ಕಾಗಿ ಏನು ಮಾಡ್ತಾನೆ, ಶನೈಶ್ಚರ ಸೂರ್ಯನ ಸಂಬಂಧವಾದಂಥ ಯಾವೆಲ್ಲ ಒಳಿತುಗಳು ಈ ರಾಶಿಯವರಿಗೆ ಸಿಗಬೇಕೋ ಅದರ ಬೇರುಗಳನ್ನು ಕತ್ತರಿಸ್ತಾನವನು. ಹಾಗಾಗಿ ಕೆಲವು ಅವಸರಗಳನ್ನು ಮಾಡದೆ ಹೋದಂತಹ ನಿರ್ದಿಷ್ಟವಾದಂತಹ ಮನೋವಲಯವನ್ನು ಇವರು ಬೆಳೆಸ್ಕೊಳ್ಬೇಕು. ಅನೇಕ ಸಲ ಏನಾಗುತ್ತೆ, ಕೆಲಸ ಆಗುವಂತಹದ್ದು ಖಡಾಖಂಡಿತ ಇರುತ್ತೆ, ಆದರೆ ನಮ್ಮ ಆತುರ ಏನು ಮಾಡುತ್ತೆ. ಈಗ ನಾವು ಕೆಲವೊಂದು ಕ್ರಿಕೆಟ್ ಮ್ಯಾಚ್ನಲ್ಲಿ ಮೊನ್ನೆ ಗವಾಸ್ಕರ್ 3 ಸಲ ಒಬ್ಬ ಆಟಗಾರನ ಬಗ್ಗೆಗಾಗಿ ಕೆಲವು ಶಬ್ದಗಳನ್ನು ಹೇಳಿದ್ರು. ಏನು, ಈ ಹೊಡೆತ ಬೇಡಿತ್ತು, ಈ ಹೊಡೆತ ಬೇಡಿತ್ತು. ಹಾಗಾದರೆ ಆ ಹೊಡೆತ ಅಕಸ್ಮಾತ್ತಾಗಿ ಅದ್ಭುತವಾದಂಥ ಸಿಕ್ಸರಿಗೆ ಹೋಗಿಬಿಟ್ಟಿದ್ರೆ ಇದೇ ಗವಾಸ್ಕರ ಹೊಗಳ್ತಿದ್ರೋ ಏನೋ, ಆದರೆ ಅದು ಹೋಗಿಲ್ಲ, ಔಟ್ ಆದರು ಅವರು. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟೊಂದು ಅವಸರ ಬೇಕೆ? ಆ ಆಟಗಾರ ಹೇಳುವಂಥದ್ದೇನು, ನನ್ನ ಆಟದ ಕ್ರಮವೇ ಹೀಗೆ. ಹೌದು, ಆ ಆಟದ ಕ್ರಮದಿಂದಾಗಿ ಅನೇಕ ಗೆಲುವುಗಳನ್ನು ಇದೇ ಆಸ್ಟ್ರೇಲಿಯಾ ನೆಲದಲ್ಲಿ ಈಗ 2 ವರ್ಷಗಳ ಹಿಂದೆ ಸಂಪಾದಿಸಿಕೊಟ್ಟಂಥ ಕೀರ್ತಿಯು ಇದೇ ಆಟಗಾರನ ಮೇಲಿತ್ತು. ಹಾಗಾದರೆ ಆಗ ಸಾಧ್ಯವಾಯಿತು, ಈಗ ಸಾಧ್ಯವಾಗಿಲ್ಲ. ಯಾಕೆ ಅಂತ ಕೇಳಿದರೆ ಅವರ ರಾಶಿ ಇದೆ. ನಾನು ಈ ಒಂದು ಕನ್ಯಾ ಅಂತ ಹೇಳೋದಕ್ಕಾಗಿ ಹೇಳ್ತಾ ಇಲ್ಲ, ಒಂದು ಉದಾಹರಣೆಯಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಆತುರ ಅನ್ನುವಂಥದ್ದು ಆತುರವಾಗಿ ಯಾವಾಗ ಆಗತ್ತೆ, ನಮಗೆ ಬೆಂಬಲ ಸಿಗಬೇಕಾದಂತಹ ಗ್ರಹಗಳಿಂದ ಬೆಂಬಲ ಸಿಗದೆ ಹೋದಾಗ ನಮ್ಮ ಧೈರ್ಯದ ಒಂದು ಆ್ಯಕ್ಟ್ ಏನಿದೆ ಅದು ಆತುರದ ಆ್ಯಕ್ಟಾಗಿ ಕಾಣಿಸುತ್ತೆ. ಆತುರದ ಆ್ಯಕ್ಟ್ ಅದ್ಭುತ ಅಂತ ಕಾಣಿಸೋದು ಯಾವಾಗ, ಆ ದೈವತ್ವದ ಆ ಗ್ರಹದ ಬೆಂಬಲ ಸಿಕ್ಕಿದಾಗ. ಬೆಂಬಲ ಸೂರ್ಯನಿಂದ ಸಿಗತ್ತೆ, ಆದರೆ ಕೊಡುವಂತಹ ಸೂರ್ಯನ ಬೆಂಬಲವೂ ಕೂಡ ಅಚಾತುರ್ಯದ ಒಂದು ಘಟ್ಟವಾಗಿ ನಿಂತ್ಕೊಳ್ಳೋದು ಶನೈಶ್ಚರನ ಕಾರಣದಿಂದ. ಹಾಗಾಗಿ ಮುಖ್ಯವಾಗಿ ಲಾಭದ ವಿಚಾರದಲ್ಲಿ ಈ ವರ್ಷ ನಾನು ಲಾಭವನ್ನು ಪಡಿತೇನೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಅನೇಕ ರೀತಿಯ ಎಚ್ಚರಿಕೆಗಳನ್ನು ತಗೊಳ್ಬೇಕು. ಇವತ್ತು ನಾನು ಒಂದು ಮನೆ ಮಾರಾಟವನ್ನು ಮಾಡಿ ಇನ್ನೊಂದು ಮನೆಯನ್ನು ತೊಗೊಳ್ತೀನಿ ಅಂತಂದರೆ 2 ರೀತಿಯ ತೊಂದರೆಗಳನ್ನು ನಾನು ಎದುರಿಸ್ತೇನೆ. ನನ್ನ ಮನೆ ಒಳ್ಳೆಯ ರೇಟಿಗೆ ಮಾರಾಟ ಆಗಬೇಕು, ಹಾಗೆಯೇ ನಾನು ಪಡೆಯಬೇಕಾದಂತಹ ಹೊಸ ಮನೆ ನನ್ನ ಒಂದು ಪಾಕೆಟಿಗೆ ಫ್ರೆಂಡ್ಲಿಯಾಗಿ ಇರಬೇಕು. ಈ 2 ಕೂಡ ಸೂರ್ಯನ ಕಾರಣಕ್ಕಾಗಿ ಒಳಿತುಗಳಿವೆ ಎನ್ನುವಂತಹ ಒಂದು ಭ್ರಮೆಯನ್ನು ನಮಗೆ ತಂದರೂ ಕೂಡ ಆ ಭ್ರಮೆ ಅದು ಸುಳ್ಳಾಗುವಂಥದ್ದು ಶನೈಶ್ಚರನಿಂದ ನಡೀತಾ ಇರುತ್ತೆ. ಹಾಗಾಗಿ ಹೌ ಬೆಸ್ಟ್ ಶನೈಶ್ಚರ ಈ ತತ್ಕಾಲದಲ್ಲಿ ಈ ಜಾತಕದವರಿಗೆ ಉಳಿದಂತೆ, ಅಂದರೆ ಶುಕ್ರನ ಸಂಬಂಧವಾದಂಥ ಒಂದು ಸಂಬಂಧ ಹೇಗಿದೆ, ಗುರುವಿನ ಸಂಬಂಧ ಹೇಗಿದೆ ಅನ್ನುವಂಥದ್ದಕ್ಕೆ ನೋಡಿಕೊಂಡು ಇವರು ಹೆಜ್ಜೆಯನ್ನು ಇಡಬೇಕಾದಂತಹ ಒಂದು ಅನಿವಾರ್ಯತೆ ಬೇಕೇ ಬೇಕಾಗುತ್ತೆ. ಆ ಅನಿವಾರ್ಯತೆಯನ್ನು ಇವರು ಹೊಂದಿದಲ್ಲಿ, ಯಾಕೆಂದರೆ ಇವರಿಗೆ ಗುರುಬಲ ಇಲ್ಲ,
ಈಗ ಗುರುಬಲ ಇವರು ತಪ್ಪಿಸ್ಕೊಳ್ತಾರೆ ಯಾವಾಗ? ಈಗ ಸದ್ಯಕ್ಕಿದೆ. ಆದರೆ ಮೇ ಮಧ್ಯಭಾಗದಿಂದ ಗುರುಬಲವೂ ಕೂಡ ಇರೋದಿಲ್ಲ. ಗುರುಬಲವೂ ಇರದೇ ಹೋದಂಥ ಸಂದರ್ಭ, ನೇರವಾಗಿ ಶನೈಶ್ಚರನ ಆ ಒಂದು ಏನು ದೃಷ್ಟಿಯಿಂದಾಗಿ ಬಳಲಿಕೆ ಇರುವಂತಹ ಸಂದರ್ಭ, ಸೂರ್ಯನು ನಷ್ಟದ ಮನೆಯ ಯಜಮಾನನಾಗಿ ಕೊಡಬಹುದಾದಂಥ ಔದಾರ್ಯದ ಒಂದು ಅಮೃತ ಸಂಜೀವಿನಿಯ ಬಟ್ಟಲನ್ನು ಕೂಡ ವಿಷಮಯವಾಗಿ ಗೊಳಿಸುವಂಥ ದುಷ್ಟತನವನ್ನು ಶನೈಶ್ಚರ ಇಟ್ಕೊಂಡಿರೋದ್ರಿಂದ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇವರು ಇಡಬೇಕಾಗತ್ತೆ. ಹಾಗಾದರೆ ಎಚ್ಚರಿಕೆಯ ಹೆಜ್ಜೆಯನ್ನು ಇಡುವ ಸಂದರ್ಭದಲ್ಲಿ ಒಂದು ರೀತಿಯ ಆ ಸಂದರ್ಭದ್ದೇ ಆದಂತಹ ಒಂದು ದಶಾಕಾಲ ಅಂತಿರುತ್ತೆ ಪ್ರತಿಯೊಬ್ಬರಿಗೂ. ಇವತ್ತು ಯಾವ ದಶಾ ನಡೀತಾ ಇದೆ, ಆ ದಶಾ ಇಂಥವರ ದಶಾ ಅನ್ನುವಂಥದ್ದು ಎಲ್ಲ ರೀತಿಯ ಬಿರುಗಾಳಿಯನ್ನು, ಅಂದರೆ ಒಮ್ಮೊಮ್ಮೆ ನೋಡಿ ಕರಿಮೋಡಗಳು ತುಂಬಿಕೊಂಡಾಗ ಒಂದು ದೊಡ್ಡದಾದಂಥ ಗಾಳಿ ಬಂತು ಅಂದರೆ ಆ ಕರಿಮೋಡಗಳನ್ನು ದೂರ ಮಾಡುತ್ತೆ, ಮತ್ತೆ ಬರುತ್ತೆ ಬಿಸಿಲು. ಹಾಗೆ ಅದು ಅಂತಹ ಸಂದರ್ಭ ಒದಗಿ ಬರುವಂತಹ ವಿಶೇಷ ಏನಾದರೂ ಇದ್ದಲ್ಲಿ ಸೂರ್ಯನಿಂದ ಸಿಗಬಹುದಾದಂತಹ ಸಹಾಯ ಏನಿದೆ ಇವರಿಗೆ ಖಂಡಿತವಾಗಿ ಫಲಪ್ರದಾಯಕವಾಗಿರುತ್ತೆ. ಆದರೆ ಹಾಗೆ ಇರದೆಯೇ ಈಗ ಒಮ್ಮೊಮ್ಮೆ ಏನಾಗುತ್ತೆ, ಮಳೆಯೇ ಬರದೇ ಹೋದಂಥಲ್ಲಿ ಮೋಡಗಳು ತುಂಬಿಕೊಂಡಾಗ ಬಿರುಗಾಳಿ ಬಂದರೆ ತುಂಬಿಕೊಂಡಂತಹ ಮೋಡಗಳು ಮಳೆಯನ್ನು ತರಬಹುದೇನೋ ಅಂದರೆ ಆ ಮೋಡಗಳು ಬಿರುಗಾಳಿಯಿಂದಾಗಿ ದೂರ ಆದರೆ ಅದು ಕೂಡ ಒಂದು ಕೆಟ್ಟದ್ದಾದಂಥ ಒಂದು ವಿಚಿತ್ರವೇ ಆಗಿರುತ್ತೆ. ಹಾಗಾಗಿ ಅನುಕೂಲಕರವಾದಂಥದ್ದು ಇನ್ನೊಂದು ಗ್ರಹದಿಂದ ಸಿಗಲ್ಪಡುವಂತಹ ಸಂದರ್ಭ ಇದ್ದರೆ ಸೂರ್ಯನಿಂದ ಸಿಗಬಹುದಾದಂತಹ ಬೆಂಬಲ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯವಾಗುವಂಥ ಕಾಲಘಟ್ಟ ಈ ಒಂದು ಮಕರ ಸಂಕ್ರಮಣದಿಂದ ಮುಂದಿನ ಸಂಕ್ರಮಣದವರೆಗೂ ಈ ಕನ್ಯಾ ರಾಶಿಯವರಿಗೆ ಸಾಧ್ಯವಾಗುತ್ತೆ. ಕನ್ಯಾ ರಾಶಿಯವರ ಶುಭಾಶುಭ ಫಲಗಳ ಬಗ್ಗೆ ಮತ್ತೆ ಗ್ರಹಗತಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟೆ ಗುರುಜಿ, ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.